ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ದುರ್ಗಾ ಶಕ್ತಿ ನಿಮ್ಮ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಒಂದು ಸಣ್ಣ ವಿಡಿಯೋವನ್ನು ಮಾಡಿದ್ದೀನಿ. ಏನಪ್ಪ ಅಂದರೆ, ನಾಳೆ 20 ಸಂಕಷ್ಟಹಾರ ಚತುರ್ಥಿ ವ್ರತ ಇದೆ. ಸಮಯ ಬಂದು ಬೆಳಿಗ್ಗೆ 9:15ರಿಂದ 21ನೇ ತಾರೀಕು ಬೆಳಗಿನ ಜಾವ 6:14ಕ್ಕೆ ಈ ಒಂದು ಸಮಯ ಮುಕ್ತಾಯವಾಗುತ್ತೆ. ಅಷ್ಟರ ಒಳಗಡೆ ನಾವು ಈ ಒಂದು ಸಂಕಷ್ಟಹಾರ ಚತುರ್ಥಿ ವ್ರತವನ್ನು ಆಚರಣೆಯನ್ನು ಮಾಡ್ಕೋಬೇಕು. ತುಂಬ ಸರಳವಾಗಿ ಸಹ ಆಚರಣೆಯನ್ನು ಮಾಡ್ಕೋಬೋದು. ಇದು ತುಂಬ ಮಹತ್ವವಾಗಿರುತ್ತದೆ. ಈ ಭಾದ್ರಪದ ಮಾಸದಲ್ಲಿ ಬರುವಂತಹ ಈ ಸಂಕಷ್ಟಹಾರ ಚತುರ್ಥಿ ವ್ರತ, ಈ ಒಂದು ಭಾದ್ರಪದ ಮಾಸದಲ್ಲಿ ಬರುವಂಥದ್ದು ವಿಘ್ನರಾಜ ಮಹಾಗಣಪತಿ ಅಂತ. ಇದು ವಿಘ್ನೇಶ್ವರ ಪೀಠ ಅಂತಲೂ ಕರೀತಾರೆ. ಯಾಕಂದರೆ ಪೀಠದ ಹೆಸರು, ಗಣೇಶನ ಹೆಸರು ಇಂದು ಚಂದ್ರ ಮಾಸ ಅಂತಲೂ ಕರೆಯೋದ್ರಿಂದ ಈ ಒಂದು ಮಾಸದಲ್ಲಿ ಬರುವಂಥದ್ದು ಈ ಒಂದು ಗಣಪತಿ. ಸಂಕಷ್ಟಹಾರ ಚತುರ್ಥಿ ವ್ರತದ ನಾನು ಏನು ದೇವರ ಹೆಸರನ್ನು ಸಹ ಹೇಳಿದ್ದು, ಭಾದ್ರಪದ ಮಾಸದಲ್ಲಿ ಬರುವಂಥ ವಿಘ್ನರಾಜ ಮಹಾಗಣಪತಿ ವಿಘ್ನೇಶ್ವರ ಪೀಠದಲ್ಲಿ ಇರುವಂಥದ್ದು ಅಂತಲೂ ಹೇಳ್ತಾರೆ. ಆ ಮಾಸಕ್ಕೆ ತಕ್ಕಂಗೆ ನಾವು ಹೆಸರನ್ನು ಇಡ್ತಾರೆ. ಹಾಗಾಗಿ ನಾನು ಇದನ್ನು ನಿಮಗೆ ತಿಳಿಸಿರೋದು. ನಾವು ಸರಳವಾಗಿ ಆಚರಣೆ ಮಾಡ್ಕೊಳ್ಳೋದು ಯಾವ ರೀತಿ ಅಂದರೆ, ನಾವು ಪ್ರತಿದಿನ ಮನೆಯನ್ನು ಯಾವ ರೀತಿ ಶುಭ್ರ ಮಾಡ್ತೀವೋ ಆ ರೀತಿ ಶುಭ್ರ ಮಾಡಿ ದೇವರ ಕೋಣೆಯನ್ನು ಸಹ ಶುದ್ಧಗೊಳಿಸಿ, ಅದಾದಮೇಲೆ ನಾವು ಶುಭ್ರವಾದ ಬಟ್ಟೆಯನ್ನು ಧರಿಸಿ ನಾವು ದೇವರಿಗೆ ಅಂದರೆ ವಿಘ್ನನಾಶಕ ವಿನಾಯಕನಿಗೆ ಒಂದು ಮಂಟಪವನ್ನು ಮಾಡಿ, ಆ ಮಂಟಪದಲ್ಲಿ ಅಕ್ಷತೆಗಳನ್ನು ಅಥವಾ ಅಕ್ಕಿಯನ್ನು ಇಟ್ಟು ಆ ಅಕ್ಕಿಯಲ್ಲಿ ವಿಘ್ನನಾಶಕ ವಿನಾಯಕನ ವಿಗ್ರಹ, ಮೂರ್ತಿ, ನಿಮ್ಮ ಮನೆಯಲ್ಲಿ ಏನಿದೆಯೋ ವಿಘ್ನನಾಶಕ ವಿನಾಯಕನ ಫೋಟೋ ಇದ್ದರೆ ಫೋಟೋನೇ ಇಡಿ, ಇಲ್ಲಾಂದರೆ ಮೂರ್ತಿ ಇದ್ದರೆ ಮೂರ್ತಿ ಇಡಿ, ಏನೂ ಇಲ್ಲ ಅಂದರೆ ಒಂದು ಅರಿಶಿಣದಿಂದ ಮಾಡಿದಂಥ ಉಂಡೆಯನ್ನು ಇಟ್ಟು ಅದಕ್ಕೆ ಗರಿಕೆಯನ್ನು 21 ಗರಿಕೆಯನ್ನು ಇಟ್ಟು ಪೂಜೆಯನ್ನು ಸಲ್ಲಿಸ್ಬೋದು. ಗರಿಕೆ ಮತ್ತು ಮೋದಕ ವಿಘ್ನನಾಶಕ ವಿನಾಯಕನಿಗೆ ತುಂಬ ಪ್ರಿಯವಾದದ್ದು. ನೀವು ಏನು ಮಾಡಿಲ್ಲ ಅಂದರೂ ಅಷ್ಟನ್ನು ಮಾತ್ರ ಇಡಿ. ಮತ್ತು ಫಲವನ್ನು ಇಡಿ, ತಾಂಬೂಲವನ್ನು ಇಡಿ. ವಿಘ್ನನಾಶಕ ವಿನಾಯಕನಿಗೆ 2 ಬಾಳೆಹಣ್ಣು ಇಟ್ಟರೂ ಸಹ ಒಳ್ಳೆಯದೇ. ಹಾಗೆ 21 ಗರಿಕೆಯನ್ನು ಇಟ್ಟು ಪೂಜೆಯನ್ನು ಸಲ್ಲಿಸಿ ಈ ರೀತಿ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ ವಿಘ್ನನಾಶಕ ವಿನಾಯಕನಿಗೆ ನಾಳೆ ಸಂಕಷ್ಟಹಾರ ಚತುರ್ಥಿ ವ್ರತದ ದಿನ ವ್ರತದ ಕಥೆ ಇದೆ, ಆ ಕಥೆಯನ್ನು ಸಹ ಓದಿ ಹಾಗೆ ಚಂದ್ರನನ್ನು ನೋಡಿ ನಿಮ್ಮ ಪೂಜೆಯನ್ನು ಸಂಪೂರ್ಣಗೊಳಿಸಿ, ನಿಮ್ಮ ವ್ರತವನ್ನು ಮುಗಿಸಿ. ಉಪವಾಸವಿರೋರು ಉಪವಾಸ ಇರ್ತಾರೆ. ಉಪವಾಸ ಇರೋದಕ್ಕಾಗಲ್ಲ ಅನ್ನೋರು ಬೆಳಗ್ಗಿನ ಅಂದರೆ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆನೂ ಪೂಜೆ ಮಾಡೋರು ಮಾಡ್ತಾರೆ. ಆಗಲ್ಲ ಅನ್ನೋರು ಏನು 9 ಗಂಟೆ 15 ನಿಮಿಷಕ್ಕೆ ಏನು ಬೆಳಿಗ್ಗೆ ಚೆನ್ನಾಗಿದೆ ಅಂತ ಹೇಳಿದ್ನಲ್ಲ, ಆ ಸಮಯದಲ್ಲೂ ಸಹ ಪೂಜೆಯನ್ನು ಮಾಡಿ ಪ್ರಸಾದ ಸೇವನೆ ಮಾಡ್ಬೋದು. ಇಲ್ಲ ನಾವಿರ್ತೀವಿ ಅನ್ನೋರು ಖಂಡಿತ ಇರಿ, ತುಂಬಾ ಒಳ್ಳೆಯದಾಗುತ್ತೆ. ನಾಳೆ ದಿನ ತುಂಬ ಒಳ್ಳೆಯ ದಿನ, ಹಾಗಾಗಿ ಪೂಜೆ ಈ ರೀತಿ ಆಚರಣೆ ಮಾಡಿ. ಹಾಗೆ ನಾಳೆ ವಿಶೇಷವಾಗಿ ಚಂದ್ರನ ದರ್ಶನ ವಿಶೇಷ ಮಹತ್ವವಿದೆ. ಹಾಗಾಗಿ ದರ್ಶನವನ್ನು ಮಾಡಿಕೊಳ್ಳಲೇಬೇಕು. ಅಂಗಾರಕಿ ಚತುರ್ಥಿಯ ದಿನದಂದು ತಮ್ಮ ದೇವರನ್ನು ಸಮರ್ಪಣಾ ಭಾವದಿಂದ ಪ್ರಾರ್ಥಿಸುವುದರಿಂದ ಅವರ ಎಲ್ಲ ಆಸೆಗಳು ಈಡೇರ್ತವೆ ಅಂತಲೂ ಸಹ ಹೇಳೋದ್ರಿಂದ ನೀವು ಈ ರೀತಿಯಾದ ಆಚರಣೆಯನ್ನು ಮಾಡಿ. ಏನು ಸಂಕಷ್ಟಹಾರ ಚತುರ್ಥಿ ವ್ರತವು ಪ್ರತಿ ತಿಂಗಳು ಬರುತ್ತೆ. ಪ್ರತಿ ತಿಂಗಳು ಚೆನ್ನಾಗಿ ಆಚರಿಸ್ಕೊಂಡು ಬಂದರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಪ್ರತಿಯೊಬ್ಬರೂ ಆಚರಣೆಯನ್ನು ಮಾಡಿ ನಿಮ್ಮ ಕಷ್ಟಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ನೀವು ವಿಘ್ನನಾಶಕ ವಿನಾಯಕನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ಕೊಳ್ಳಿ ಅಂತ ಹೇಳ್ತಾ, ಪ್ರತಿಯೊಬ್ಬರಿಗೂ ದುರ್ಗಾ ಶಕ್ತಿ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.